ಚೆನ್ನರುದ್ರಮುನಿ ಶಿವಾಚಾರ್ಯರ 38ನೇ ಹುಟ್ಟುಹಬ್ಬ ಉಚಿತ ಕಣ್ಣಿನ ತಪಾಸಣೆ ಶಿಬಿರ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಸೂಗೂರು ಗ್ರಾಮದಲ್ಲಿ ಶ್ರೀ ಗುರು ರುದ್ರಮುನೀಶ್ವರ ಸಂಸ್ಥಾನ ಹಿರೇಮಠದ ಪರಮ ಪೂಜ್ಯ ಶ್ರೀ ಚೆನ್ನರುದ್ರಮುನಿ ಶಿವಾಚಾರ್ಯರ 38ನೇ ಹುಟ್ಟುಹಬ್ಬವನ್ನು ವಿನೂತನವಾಗಿ ಆಚರಿಸಲಾಯಿತು. ಹಾಗೂ ಕಾರ್ತಿಕ ಶಿವ ದೀಪೋತ್ಸವ ಹಾಗೂ ಖ್ಯಾತ ನೇತ್ರ ವೈದ್ಯರು ಡಾಕ್ಟರ್ ಸಂತೋಷ್ ಪಾಟೀಲ್ ಹೆಬ್ಬಾಳ್ ದೃಷ್ಟಿ ಕೇಂದ್ರ ಕಲಬುರಗಿಯವರಿಂದ ಉಚಿತವಾಗಿ ಕಣ್ಣಿನ ತಪಾಸಣೆ ಮಾಡಲಾಯಿತು. ಹಾಗೂ ಎಲ್ಲ ಗ್ರಾಮಗಳಿಂದ ಜನಗಳು ಬಂದು ಕಣ್ಣು ತಪಾಸಣೆ ಮಾಡಿಸಿಕೊಂಡರು. ಹಾಗೂ ಊರಿನ ಗ್ರಾಮಸ್ಥರು, ಭಕ್ತಾದಿಗಳು, ಅಭಿಮಾನಿಗಳು ಎಲ್ಲರೂ ಕೂಡಿ ಬಹು ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಿಸಿದರು. ಹನುಮಂತ ಮಾಳಗಿ, ಟ್ರಿಕಿ ನ್ಯೂಸ್ ಕನ್ನಡ, ಕಾಳಗಿ. ಡಾಕ್ಟರ್ ಸಂತೋಷ್ ಪಾಟೀಲ್ರವರು ಭಾಳಷ್ಟು ಮುತುವರ್ಜಿ ವಹಿಸ್ಕೊಂಡು ನಮ್ಮ ಕಾಳಜಿ ಅಂತಂದ್ರೆ ಭಾಳಷ್ಟು ಅವರಿಗೆ ಕಾಳಜಿ ಜನರ ಮೇಲೆ. ಅದಕ್ಕಾಗಿ ಅವ್ರನ್ನ ಹೋಗಿ ಕೇಳ್ಕೊಂಡಾಗ ಭಾಳ ಖುಷಿಯಿಂದ ಒಪ್ಕೊಂಡ್ರು ಅವರು. ಅದು ಮಾಡುವಂಥದ್ದು ನಾವು ಇಲ್ಲಾದರೂ ಕೂಡ ಜನಸೇವೆಯನ್ನು ಮಾಡ್ತೀವಿ, ಅಲ್ಲಾದರೂ ಕೂಡ ಅದನ್ನೇ ಮಾಡೋಣ ಅನ್ನುವಂಥದ್ದನ್ನು ಹೇಳಿ ಬಹಳ ತಾವು ಹೇಳಿದಾಗ ಆಗಲೇ ಅತ್ಯಂತ ನಮ್ಮ ಕಲ್ಯಾಣ ಕರ್ನಾಟಕದೊಳಗೆ BGS ಡಾಕ್ಟ್ರ್ ಅವರು ಅತ್ಯಂತ ಭಾಳಷ್ಟು ಜನರ ಕಳಕಳಿಯನ್ನು ಹೊಂದಿರುವಂಥವ್ರು. ಆಮೇಲೆ ಬಹುಶಃ ಅವರು ಒಂದು ವಿಚಾರ ಮಟ್ಟಗಳು ಹೆಂಗದಾವ ಅಂತಂದ್ರೆ ಬಹುಶಃ ಅವರು ಈಗಿನ ಕಾಲದ ಡಾಕ್ಟರ್ ಅಲ್ಲ, ಸುಮಾರು ಒಂದು 30 ವರ್ಷದ ಹಿಂದಿರುವಂಥ ಡಾಕ್ಟರ್ಸ್ಗಳು ಯಾವ ರೀತಿಯಾಗಿದ್ರಲ್ಲ ಅಂದ್ರೆ ಅವ್ರದ್ದು ಒಂದು ಮಾತಿನ ಮೂಲಕನೇ ಅವ್ರನ್ನ ಆರೋಗ್ಯದೊಳಗೆ ಗುಣಪಡಿಸುವಂಥ ಕೆಲಸ ಕಾರ್ಯಗಳನ್ನು ಅವತ್ತಿನ ಡಾಕ್ಟರ್ಸ್ ಹೆಂಗೆ ಮಾಡ್ತಿದ್ರಲ್ಲ ಆ ಮನೋಭಾವ ಅವರಲ್ಲಿದೆ. ಅದೊಂದು ವಿಶೇಷ ಅನ್ನುವಂಥದ್ದು. ಭಾಳ ಜನ ಈಗಿನ ಡಾಕ್ಟರ್ಸ್ಗಳು ನಾವೆಲ್ಲ ನೋಡಿದಾಗ ಬಂದ ತಕ್ಷಣ ಆ ಟೆಸ್ಟು ಈ ಟೆಸ್ಟು ಹಂಗಾಗೈತೆ ಹಿಂಗಾಗೈತೆ ಅರ್ಧಕ್ಕರ್ಧ ಎದೆಯನ್ನು ಓಡಿಸುವಂಥ ಕೆಲಸ ಮಾಡ್ತಾರೆ. ಆದರೆ ಇವತ್ತು ವಿಶೇಷವಾಗಿರುವಂತಹ ನಮ್ಮ ಸಂತೋಷ್ ಸರ್ ಏನಂತಾರಲ್ಲ, ಅವ್ರ ಹೆಸರು ಐತಲ್ಲ ಆ ಹೆಸರಿಗೆ ತಕ್ಕ ಹಾಗೇ ಇರುವಂತಹ ಏಕೈಕ ಡಾಕ್ಟರ್ ಅಂತಂದ್ರೆ ಅದು ನಮ್ಮ ಸಂತೋಷ್ ಸರ್ ಅಂತೇಳಿ ಭಾಳ ನಾವು ಹೆಮ್ಮೆಯಿಂದ ಹೇಳಬೇಕು. ಅಂಥವರು ಇವತ್ತು ಈ ಒಂದು ಸಣ್ಣ ಹಳ್ಳಿಗೆ ಬಂದು ಆದರೆ ಈ ನಾಡಿನೊಳಗಿರುವಂತಹ ಎಲ್ಲ ಜನರ ಮನಸ್ಥಿತಿಗಳನ್ನು ನೋಡಿಕೊಂಡು ಅವ್ರಿಗೆ ಬರ್ರಿ ಕಾಕಾ ಬಾಬಾ ಅನ್ಕೋತ ಎಷ್ಟು ಅವ್ರೊಳಗೆ ಅಂದ್ರೆ ಇವರು ರೋಗಿಗಳಲ್ಲ, ಇವರೊಬ್ಬರು ನಮ್ಮ ಸಂಬಂಧಿಕರು ಅನ್ನುವಂಥ ಭಾವ ಅದು ನಮ್ಮ ಡಾಕ್ಟರ್ ಸರಲ್ಲಿ ಇದೆ ಅನ್ನುವಂಥದ್ದನ್ನು ಭಾಳ ಹೆಮ್ಮೆ ಆಗ್ತದೆ. ಅದಕ್ಕಾಗಿ ಸೂಕ್ತವಾಗಿರುವಂತಹ ನೋಡಿ ನಾವೆಲ್ಲರೂ ಕೂಡ ಹೆಂಗೆ ಮಾಡಿದ್ವಿ ಅಂತಂದ್ರೆ ಇದು ಕೇವಲ ನಾವು ಮೊನ್ನೆ ಮಾಧ್ಯಮದವ್ರು ಕೇಳಿದಾಗ ಏನು ಅವ್ರಿಗೆ ಚಿಕಿತ್ಸೆ ಕೊಡ್ತಾರೋ, ಅವ್ರಿಗೇನು ವಸ್ತುಗಳು ಕೊಡ್ತಾರೋ, ಚಸ್ಮಾ ಕೊಡ್ತಾರಂತ ಕೇಳಿದಾಗ ನಾವು ಯಾವುದೂ ಕೂಡ ಅವ್ರು ಹೇಳಿದ್ದಿಲ್ಲ. ಆದರೆ ಸರ್ ಬಂದಾಗ ಇವತ್ತೆಲ್ಲ ಕೂಡ ಅದನ್ನೆಲ್ಲ ಕೊಡುವಂಥದ್ದು ಉದ್ದೇಶ. ಇವತ್ತು ಅವರಿಗೆ ಯಾರಿಗೆ ಅನುಕೂಲತೆ ಇರಲಿಕ್ಕಿಲ್ಲ ಅವರಿಗೆಲ್ಲ ಒಂದು ಚಸ್ಮಾವನ್ನು ಕೊಡುವಂಥದ್ದು, ಅವರಿಗೆ ಡ್ರಾಪ್ಸ್ಗಳನ್ನು ಕೊಡುವಂಥದ್ದು, ಇದೆಲ್ಲ ಅವರ ಸಂಸ್ಥೆಯಿಂದ ಬಹಳಷ್ಟು ಇದು ಕೇವಲ ನಾವು ಮಾಡ್ತಕ್ಕಂಥ ಕಾರ್ಯ ಅಂತಂದ್ರೆ ಇದು ನಾವು ಕೇವಲ ನಾವು ಉಚಿತ ಕಣ್ಣಿನ ತಪಾಸಣೆಯನ್ನು ಮಾತ್ರ ಮಾಡೋದಲ್ಲ, ಅವರಿಗೆ ಒಂದಿಷ್ಟು ಒದಗಿಸುವಂಥ ಕಾರ್ಯವು ಕೂಡ ನಮ್ಮದು ಆಗಬೇಕನ್ನುವಂಥದ್ದು ಸರ್ದ ಒಂದು ಹೃದಯ ವಿಶಾಲತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಬಹುಶಃ ಇಂಥ ಕಾರ್ಯಗಳು ಬಹುಶಃ ನಾವು ವಿಶ್ವನಾಥ್ ಸರ್ ಏನು ಬರೇ ಅವರು ನಮ್ಮ ನಾಡಿನೊಳಗೆ ನಮ್ಮ ಕಾಳಗಿ ಅಂತಂದ್ರೆ ಇವತ್ತು ಬಹುಶಃ ಪ್ರತಿಯೊಬ್ಬರು ಕೂಡ ವಿಶ್ವನಾಥ್ ಸರ್ ಹೆಸರುಗಳನ್ನು ಹೇಳ್ತೀವಿ. ಆದರೆ ಒಂದು ಮಟ್ಟದೊಳಗೆ ಅವ್ರು ರಾಜಕೀಯದೊಳಗೆ ಒಂದು ಹೆಸರು ಮಾಡಿದರೆ ಸರ್ ಅವರು ವೈದ್ಯಕೀಯ ಲೋಕದೊಳಗೆ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ಅನ್ನುವಂಥ. ಮತ್ತೆ ಏನೇನು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ? ಮತ್ತೆ ಸಾಯಂಕಾಲದಲ್ಲಿ ನಾವು ಸಾಧಕರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಅದರೊಳಗೆ ವಿಶೇಷವಾಗಿ ನಮ್ಮ ಸರ್ಗೆ ನಾವು ದೃಷ್ಟಿ ಮತ್ತು ಸೃಷ್ಟಿ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಈ ಮಠದಿಂದ ಕೊಡುವಂಥದ್ದು. ಅದನ್ನೇ ನಾವು ಯಾಕೆ ಆಯ್ಕೆ ಮಾಡ್ಕೊಂಡಿವಿ ಅಂತಂದರೆ ಬಹಳ ಜನರಿಗೆ ಕಣ್ಣು ಇರಲಾರ್ದಂಥವ್ರು ಸರ್ ಹತ್ಯಾಕೆ ಬಳಿ ಬಂದಾಗ ಅವರಿಗೆ ದೃಷ್ಟಿಯನ್ನು ನೀಡುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ದೃಷ್ಟಿ ಸೃಷ್ಟಿ, ದೃಷ್ಟಿ ಇತ್ತು ಅಂದ್ರೆ ನಾವು ಸೃಷ್ಟಿ ನೋಡ್ಬೋದು ಅನ್ನುವಂಥದ್ದು. ಅದಕ್ಕಾಗಿ ಅಂತಹ ಪ್ರಶಸ್ತಿಯನ್ನು ಇವತ್ತು ಸಂತೋಷ್ ಸರ್ ಅವರಿಗೆ ನೀಡುವಂತಹದ್ದು ಇವತ್ತಾಗ್ತದೆ. ಅದರ ಜೊತೆಗೆ ಬಹಳಷ್ಟು ನಾವು ಪ್ರಶಸ್ತಿಗಳಂತಂದ್ರೆ ಈಗಿನ ದಿನಮಾನಗಳು ಹೆಂಗಾಗ್ಯಾವ ಅಂತಂದ್ರೆ ದುಡ್ಡು ಕೊಟ್ಟರೆ ಸಿಗ್ತದೆ ಅನ್ನುವಂಥ ಮಟ್ಟಿನೊಳಗದ. ನಮ್ಮ ಪ್ರಶಸ್ತಿಗಳು ಇವತ್ತು ಕೊಡುವಂಥದ್ದು ಯಾವ ರೀತಿಯಾಗಿದ್ದಾವೆ ಅಂತಂದರೆ ಬಹಳ ಅತ್ಯಂತ ಒಬ್ಬ ಇಸ್ತ್ರಿ ಮಾಡುವಂತಹ ಒಬ್ಬ ವ್ಯಕ್ತಿಯಾಗಿರ್ಬೋದು, ಅವರೊಬ್ಬರು ಭಕ್ತರು, ಅದ್ರ ದಂಪತಿಗಳು ಕೂಡ ಇವತ್ತಿನ ಪ್ರಶಸ್ತಿಯನ್ನು ಕೊಡುವಂಥದ್ದು ನಮ್ಮ ಮಠದಿಂದ ಆಗ್ತಾಯಿದೆ ಹೇಳಿ ಬಹುಶಃ ಬಹಳಷ್ಟು ಸೇವೆಯೊಳಗೆ ತಮ್ಮನ್ನು ತಾವು ಗುರುತಿಸಿಕೊಂಡಂಥ ಸಾಧಕರಿಗೆ ಗುರುರಕ್ಷಣೆಯನ್ನು ಮಾಡುವಂಥದ್ದು ಕೂಡ ಇವತ್ತು ನಡೀತದೆ. ಅದ್ರ ಜೊತೆಗೆ ಕಾರ್ತಿಕ ಶಿವ ದೀಪೋತ್ಸವ ಅನ್ನುವಂಥದ್ದು ಕೂಡ ಇವತ್ತು ಸಂಜೆ ನಡೀತದೆ. ಮಹೋತ್ಸವ ಬಹು ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಇದಕ್ಕೆ ಎಲ್ಲರ ನೆರೆ ಊರುಗಳಿಂದ ಸಹಕಾರ ಚೆನ್ನಾಗಿ ದೊರೆಯುತ್ತಿದೆ. ಇಂದು ಉಚಿತ ನೇತ್ರ ಚಿಕಿತ್ಸೆಯನ್ನು ಏನು ನೆರವೇರಿಸಲಾಗುವುದು ಬಹು ಸಕ್ಸಸ್ ಆಗಿದೆ ಅಂತ ನಮ್ಮ ಅನಿಸಿಕೆ. ಎಲ್ಲ ಗ್ರಾಮದ
ಬಹಳಷ್ಟು ಕಣ್ಣಿನ ಸಮಸ್ಯೆ ಇರತಕ್ಕಂತಹ ಪ್ರತಿಯೊಬ್ಬರು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ಇದು ಒಂದು ಶ್ಲಾಘನೀಯ ಕಾರ್ಯ ಅಂತೇಳಿ ಹೇಳ್ಬೋದು ಶ್ರೀಗಳ ವತಿಯಿಂದ. ಇದೇ ರೀತಿಯಾಗಿ ಹೋದ ವರ್ಷವೂ ಕೂಡ ಶ್ರೀಗಳ ಜನ್ಮದಿನದ ನಿಮಿತ್ತವಾಗಿ ಉಚಿತ ಸಸಿಗಳ ಒಂದು ವಿತರಣೆ ಕಾರ್ಯಕ್ರಮ ಇತ್ತು. ಈ ವರ್ಷ ಉಚಿತ ನೇತ್ರ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮೆಲ್ಲ ಗ್ರಾಮದ ವತಿಯಿಂದ ನಾನು ಕೇಳಿಕೊಳ್ಳೋದಿಷ್ಟೇ, ಮುಂದಿನ ವರ್ಷವೂ ಕೂಡ ಶ್ರೀಗಳ ಒಂದು ಶಕ್ತಿಯ ಅವರ ಒಂದು ಅಪಾರ ಶಕ್ತಿಯನ್ನು ಕೊಡೋದ್ರ ಮೂಲಕ ಇದೇ ರೀತಿಯಾಗಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಅವ್ರ ಮೂಲಕ ಆಗಬೇಕು ಅಂಥೇಳಿ ನಾನು ಸಕಲ ಗ್ರಾಮಸ್ಥರ ವತಿಯಿಂದ ಕೇಳಿಕೊಳ್ಳುತ್ತೇನೆ. ಗ್ರಾಮಕ್ಕೆ ಅದು ಅಲ್ಲದೆ ಈ ಸಲ ಅವರು ಖುದ್ದು ಮುತ್ತೂರು ವೈಸ್ ಪ್ರತಿ ಹಳ್ಳಿಗೂ ಕಣ್ಣು ತಪಾಸಣೆ ಅಂತ ಅವ್ರ ಜೊತೆಗೆ ನಾವು ಓಡಾಡಿ ಪ್ರಚಾರ ಮಾಡಿದ್ದೇವೆ. ಅವ್ರಿಗೆ ಇನ್ನೂ ಇಂಥ ಕಾರ್ಯಕ್ರಮ ಮಾಡಲು ಹೆಚ್ಚಿನ ಶಕ್ತಿ ದೇವರು ಕೊಡಲಿ ಅಂತ ಅವ್ರಿಗೆ ಈ ಹುಟ್ಟು ಹಬ್ಬದ ಮೂಲಕ ಶುಭ ಕೋರಿ ನಿಮ್ಮಲ್ಲಿ ಕೂಡ ಶುಭ ಕೋರ್ತೀನಿ. ಜೈ ಥ್ಯಾಂಕ್ ಯು. ನಮ್ಮ ಸೂಗೂರು ಗ್ರಾಮದಲ್ಲಿ ಇವತ್ತೊಂದು ಕಣ್ಣಿಂದ ಕ್ಯಾಂಪ್ ಇಟ್ಟಿದ್ದಾರೆ ಅಪ್ಪೋರು ನಮ್ಮದು ಸೂಗೂರು ಮಠ ಹಿರೇಮಠದವರು. ಅದ್ರ ಸಲುವಾಗಿ ಇಲ್ಲಿ ಬಂದಿದ್ದೀವಿ. ಐ ಕ್ಯಾಂಪ್ ಪೇಷಂಟ್ಸ್ ನೋಡ್ತಾ ಇದ್ದೀವಿ ಈಗ. ಅದು ಇದು ತುಂಬ ದೊಡ್ಡ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ಇದೂ ಅದ, ಕಾರ್ತಿಕ್ ದೀಪೋತ್ಸವನೂ ಅದ. ಅದ್ರ ಸಲುವಾಗಿ ಇದೆಲ್ಲ ಕಣ್ಣಿನ ಕ್ಯಾಂಪ್ ಎಲ್ಲ ಹಮ್ಮಿಕೊಂಡಿದ್ದೀವಿ. ಉಚಿತವಾಗಿ ಫ್ರೀಯಾಗಿ ನೋಡ್ತಾ ಇದ್ದೀವಿ ಎಲ್ಲನೂ. ಇದು ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಒಳ್ಳೆ ಮಂದಿನೂ ಇದೇ ಥರ ಮಾಡಲಿ ಅಂತ ಅಪ್ಪವರಿಗೂ ಹೇಳ್ತೀನಿ ನಾನು. ಸರ್, ತಾವು 2-3 ದಿನದಿಂದ ಕ್ಯೂ ಹೆಸರು ಕೂಡ ಸಿಗಲ್ಲ ಜನರಿಗೆ. ಇಲ್ಲಿ ಬಂದು ಮಾಡುತ್ತಿರೋದು ಸಂತೋಷ ವಿಷಯ ಸರ್. ಎಲ್ಲ ಥ್ಯಾಂಕ್ಸ್ ರೈಟ್, ಒಳ್ಳೇದು ಮಾಡ್ತೀವಿ. ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಕ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620661842 ಅಥವಾ 8884666532. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್.